ನಾವು ಲೈಟ್ ಇಲ್ಲದ್ದು ಟ್ರೈನಲ್ಲಿ ಹೋಗ್ತಾ ಇದ್ದೇವೆ. ಇದು ಜೋಳದ ರೊಟ್ಟಿ, ನೀರುಳ್ಳಿ ಬಜ್ಜಿ, ಬೆಂಡೆಕಾಯಿ ಪಲ್ಯ, ಮೊಸರು, ಅನ್ನ ಮತ್ತೆ ದಾಲ್, ಬೇಳೆ ಸಾರು. ಇದು ತುಂಬ ಅಂದರೆ ತುಂಬ ಓಲ್ಡ್ ವಿಡಿಯೋ. ಏಪ್ರಿಲ್ ಎಂಡಲ್ಲಿ ನಾವು ಮಂತ್ರಾಲಯಕ್ಕೆ ಹೋಗಿದ್ದ ವ್ಲಾಗ್ ಇವತ್ತು ನಾನು ಅಪ್ಲೋಡ್ ಮಾಡ್ತಾ ಇದ್ದೇನೆ. ನಾವು ಲೈಟ್ ಇಲ್ಲದ್ದು ಟ್ರೈನಲ್ಲಿ ಹೋಗ್ತಾ ಇದ್ದೇವೆ. ಅಕ್ಷಿತಾ ಲೈಟ್ ಹಾಕು. ಹಾಗೆ ನಮ್ಮದು ಟ್ರೈನ್ 11:20ಕ್ಕೆ, ನಾವು 10:20ಕ್ಕೆ ಇಲ್ಲಿಗೆ ಬಂದಿದ್ದೇವೆ. ಟ್ರೈನ್ ಸ್ಟಾರ್ಟ್ ಆಗಲಿಲ್ಲ, ಅದಕ್ಕೆ ಫುಲ್ ಕತ್ತಲೆ ಇರ್ತೇನೆ. ಈಗ 11:20 ನಮ್ಮದು 11:25 ನಮ್ಮ ಟ್ರೈನ್ ನಿಧಾನಕ್ಕೆ ಹೊರಡ್ತಾ ಉಂಟು. ನಮ್ಮದು ಟ್ರೈನ್ ಹೊರಟಿತ್ತು. ಈಗ ಇನ್ನು ನಾಳೆ ಬೆಳಿಗ್ಗೆ ನಾವು ಮಂತ್ರಾಲಯಕ್ಕೆ ರೀಚ್ ಆಗ್ತೇವೆ. ಮಂತ್ರಾಲಯದಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತೇವೆ. ಬ್ಯಾಂಗ್ಳೂರ್ ಸಿಟಿ ರೈಲ್ವೆ ಸ್ಟೇಷನಿಂದ ರಾತ್ರಿ 11:20ಕ್ಕೆ ಒಂದು ಟ್ರೈನ್ ಉಂಟು. ಅದು ಡೈರೆಕ್ಟ್ ಬೆಂಗಳೂರಿಂದ ಮಂತ್ರಾಲಯಕ್ಕೆ ಹೋಗ್ತೈತೆ. ನೆಕ್ಸ್ಟ್ ಡೇ ಬೆಳಿಗ್ಗೆ ನಾವು ಮಂತ್ರಾಲಯಕ್ಕೆ ರೀಚ್ ಆದ್ವಿ. ರೈಲ್ವೆ ಸ್ಟೇಷನಲ್ಲಿ ಇಷ್ಟು ಜನರು ನೋಡಿ ಒಮ್ಮೆ ಶಾಕ್ ಆಯಿತು. ಎಷ್ಟು ಜನ ರಾಯರ ದರ್ಶನ ಮಾಡಿಕ್ಕೆ ಬಂದಿದ್ದಾರೆ ನಮ್ಮೊಟ್ಟಿಗಂತ. ಈಗ ನಾವು ಮಂತ್ರಾಲಯ ರೈಲ್ವೆ ಸ್ಟೇಷನ್ ರೀಚ್ ಆದ್ವಿ. ಇಲ್ಲಿ ಟ್ರೈನ್ ಹೋಗ್ತಾ ಉಂಟು. ಇಲ್ಲಿಂದ 15 ಕಿಲೋಮೀಟರ್ ಉಂಟು ಟೆಂಪಲ್ಗೆ. ಈಗ ನಾವು ಶೇಡ್ ಆಟೋದಲ್ಲಿ ಕೂತ್ಕೊಂಡಿದ್ದೇವೆ. ಒಬ್ಬರಿಗೆ 50 ರೂಪಾಯಿ ಕೊಡಬೇಕು. ಮಂತ್ರಾಲಯ ದೇವಸ್ಥಾನಕ್ಕೆ ಆಟೋ ಫುಲ್ ಆಯ್ತು, ಹೊರಡ್ತಾ ಉಂಟು. ಸ್ಟೇಷನಲ್ಲಿ ಸುಮಾರು ಶೇಡ್ ಆಟೋ, ಟ್ಯಾಕ್ಸಿ, ಪ್ರೈವೇಟ್ ಆಟೋ ಸುಮಾರು ಸಿಗ್ತದೆ. ಬಟ್ ಮಂತ್ರಾಲಯಕ್ಕೆ ಹೋಗಲಿಕ್ಕೆ ಇದು ತುಂಬ ಚೀಪೆಸ್ಟ್ ವೇ ಅಂತ ಹೇಳ್ಬೋದು. ಸೊ ಶೇಡ್ ಆಟೋದಲ್ಲಿ ಪರ್ ಹೆಡ್ 50 ರೂಪೀಸ್ ಕೊಟ್ಟರೆ ಒಂದು ಆಟೋ ಫುಲ್ ಆಗುವಷ್ಟು ಜನರನ್ನು ತುಂಬಿಸ್ಕೊಂಡು ಅವರು ಡೈರೆಕ್ಟ್ ಮಂತ್ರಾಲಯ ದೇವಸ್ಥಾನಕ್ಕೆ ನಮ್ಮನ್ನು ತಗೊಂಡೋಗಿ ಬಿಡ್ತಾರೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ದೇವಸ್ಥಾನ ಉಂಟು. ನಾವು ನಮ್ಮ ಬುಕ್ ಮಾಡಿದ್ದು ಲಾಡ್ಜಿಗೆ ಹೋಗ್ತಾ ಇದ್ದೇವೆ. ಈಗ ದೇವಸ್ಥಾನದ ಎದುರು ಬಂದು ಸ್ವಲ್ಪ ದೂರ ಉಂಟು, 300 ಮೀಟರ್ಸ್ ಉಂಟು. ನಡ್ಕೊಂಡು ಹೋಗ್ಬೇಕು. ಇದು ನಮ್ಮದು ರೂಮ್, 2 ಬೆಡ್. ಈಗ ಮಂತ್ರಾಲಯದ್ದು ಮೇನ್ ದೇವಸ್ಥಾನಕ್ಕೆ ನಾವು ಹೋಗ್ತಾ ಇದ್ದೇವೆ. ಹೂವಿಗೆ ಸಹ ಬಾಯಿಗೆ ಬಂದ ರೇಟ್ ಹೇಳ್ತಾರೆ. ಯಾವುದು ಪರಿಮಳ ಹೂ ಅಂತೆ ಕೊಟ್ರು, ಹಿಡ್ಕೊಂಡ್ ಬಂದ್ವಿ. ದೇವರ ದರ್ಶನ ಎಲ್ಲ ಆಯ್ತು. ಈಗ ನಾವು ತಿಂಡಿಗೆ ಬ್ರೇಕ್ಫಾಸ್ಟ್ ಮಾಡಿ ಹೋಗ್ತಾ ಇದ್ದೀವಿ. ಯಾವ ಊರಿಗೆ ಹೋದ್ರೆ ಸಹ ಉಡುಪಿ ಹೋಟೆಲ್ ಇರ್ತದೆ. ಅದೇ ತರ ನಮ್ಮ ಮಂತ್ರಾಲಯದಲ್ಲಿ ಸಹ ಉಡುಪಿ ಶ್ರೀಕೃಷ್ಣ ಭವನ ಅಂತ ಹೋಟೆಲ್ ಉಂಟು. ನಾವು ಉಡುಪಿಯವರು ಉಡುಪಿ ಹೋಟೆಲ್ ಅನ್ನೇ ಹುಡುಕಿಕೊಂಡು ಹೋಗ್ತಾ ಇದ್ದೇವೆ.
ಉಡುಪಿ ಹೋಟೆಲ್ ತುಂಬಾ ಅಂದ್ರೆ ತುಂಬಾ ರಶ್, ಕುತ್ಕೊಳ್ಳಿಕ್ಕೆ ಜಾಗ ಇಲ್ಲ, ನಿಂತ್ಕೊಂಡು ತಿನ್ಬೇಕು. ನಿಂತ್ಕೊಂಡು ತಿನ್ನುವಷ್ಟು ಪೇಷನ್ಸ್ ಅಂತೂ ನಮ್ಗಿಲ್ಲ, ಸಾಕಾಗಿದೆ. ಅದರ ಮೇಲೆ ಬಿಸಿಲು ಸೆಕೆ ಎಲ್ಲ. ಹಾಗೆ ನಾವು ಬೇರೆ ಹೋಟೆಲ್ ಹುಡುಕಿಕೊಂಡು ಹೋಗ್ತಾ ಇದ್ದೇವೆ ಕುತ್ಕೊಂಡು ತಿನ್ನುವಂಥದ್ರಲ್ಲಿ, ಟೇಬಲ್ ಖಾಲಿ ಇರುದು. ನಾವ್ ಇನ್ನೊಂದು ಹೋಟೆಲ್ ಒಳಗೆ ಹೋದ್ವಿ, ಆಗ ಅಲ್ಲಿ ಆಲ್ರೆಡಿ ಕಸ್ಟಮರ್ ತಿಂಡಿ ತಿಂದಾದವರು ಹೇಳಿದ್ರು ಒಳ್ಳೆ ಇಲ್ಲ, ಹೋಗ್ಬೇಡಿ ಅಂತ. ಸೊ ನಾವು ನೆಕ್ಸ್ಟ್ ಹೋಟೆಲ್ಗೆ, ಬೇರೆ ಹೋಟೆಲ್ ಹುಡುಕಿಕೊಂಡು ಹೋಗ್ತಾ ಇದ್ದೇವೆ, ಮೀಡಿಯಂ ರಶ್ ಇರುದು. ನಾವು ಪುನಃ ಇದು ಉಡುಪಿ ಹೋಟೆಲ್ಗೆ ಬಂದ್ವಿ. ತುಂಬಾ ರಶ್, ಕುತ್ಕೊಳ್ಳಿಕ್ಕೆ ಜಾಗ ಇಲ್ಲ. ನಾನು ಸ್ವಲ್ಪ ಇಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ನಿಂತ್ಕೊಂಡ್ವಿ. ವಾಪಸ್ ದೇವಸ್ಥಾನಕ್ಕೆ ಒಂದು ಪ್ರಸಾದ ಕಟ್ಸಿ ತಗೊಂಡಾಯ್ತು. ನಾವಿಲ್ಲಿ ಹೇಳಿದ್ವಿ ಪ್ರಸಾದ ಬೇಕು ಅಂತ, ಎಕ್ಸ್ಟ್ರಾ ಪ್ರಸಾದ. ಸೊ ಅದು ಕೂಡ ನಮ್ಗೆ ಸಿಕ್ಕಿತು. ಹಾಗೆ ದೇವರ ದರ್ಶನ ನಮ್ದು ಕೂಡ್ಲೆ ಆಗಿತ್ತು. ವಿದಿನ್ 1 ಮಿನಿಟ್ 2 ಮಿನಿಟ್ ಒಳಗೆ 2 ನಿಮಿಷದಲ್ಲಿ ದರ್ಶನ ಆಗಿತ್ತು. ಇನ್ಫ್ಲುಯೆನ್ಸ್ ಇತ್ತು. ಹಾಗೆ ನಾವು ವಾಪಸ್ ರೂಮ್ ಹೋಗಿ ಸ್ವಲ್ಪ ಹೊತ್ತಿದ್ದು ಈಗ ನಾವು ಊಟ ಮಾಡ್ಲಿಕ್ಕೆ ಬಂದಿದ್ದೇವೆ ಅನ್ನ ಪ್ರಸಾದಕ್ಕೆ. ನಮ್ಮದು ಊಟ ಎಲ್ಲ ಆಯ್ತು. ಈಗ ಬಿಸಿಲು ಅಂದ್ರೆ ಬಿಸಿಲು, ನಡಿಲಿಕ್ಕೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ಒಟ್ರಾಶಿ ಹೀಟ್. ಇನ್ನು ಕೋಲ್ಡ್ ಇಲ್ಲ, ಅಷ್ಟೇ ಕೋಲ್ಡ್ ಇಲ್ಲಾಂದ್ರೆ ಗ್ಯಾಸ್ ಇರಲ್ಲ. ಫುಲ್ ಕೋಲ್ಡ್ ಇದೆ. ಚಿಕನ್ ಕೋಲ್ಡ್ ಇದ್ರೆ ಗ್ಯಾಸ್ ಇರಲ್ಲ. ಬಾಟ್ಲ್ ಹಂಗೆ ಕಾಣಿಸೋದು, ಒಳ ಕೋಲ್ಡ್ ಇರುತ್ತೆ. ಮಡಿಕೆ ನೀರು ನಾವು ಪಂಚಮುಖಿ ದರ್ಶನ ಮಾಡ್ಲಿಕ್ಕೆ ಬಂದಿದ್ದೇವೆ. ಫಸ್ಟ್ ಇದು ಲೊಕೇಶನ್ ಬಂದದ್ದು ಅಭಯ ಆಂಜನೇಯದ ದರ್ಶನ ಆಯ್ತು. ದೊಡ್ಡದು ಆಂಜನೇಯನ ಸ್ಟ್ಯಾಚು ಇತ್ತು. ಈ ಶೇರ್ಡ್ ಆಟೋದಲ್ಲಿ ನಮ್ಮದು ಲಾಡ್ಜ್ ಅಂಕಲ್ ಕುರ್ತಾ ಮಾಡಿಸಿ ಕೊಟ್ಟದ್ದು. ಸೊ ಇಲ್ಲಿದೆ ಶೇರ್ಡ್ ಆಟೋ. ಹೀಗೆ ಶೇರ್ಡ್ ಆಟೋ ಹೀಗೆ ಹೋಗಿ ತುಂಬಾ ಹೀಟ್ ಉಂಟು, ಹೊರಗೆ ಕುತ್ಕೊಳ್ಳಿಕ್ಕೆ ಆಗಲ್ಲ, ಅದಕ್ಕೆ ಒಳಗೆ ಹೋಗ್ಬೇಕು. ಶೇರ್ಡ್ ಮರದಲ್ಲಿ ಆಗ್ತದೆಯಾ? ಈಗ ನಾವು ಬಿಚ್ಚಾಲಿಯಲ್ಲಿದ್ದೇವೆ. ಭಿಕ್ಷಾಲಯ ಒಂದು ತಂಪುಂಟು ಪ್ಲೇಸ್. ಆಟೋದಲ್ಲಿ ಬರಬೇಕಿದ್ರೆ, ರಿಕ್ಷಾದಲ್ಲಿ ಬರುವಾಗ ಫುಲ್ ಅಂದರೆ ಫುಲ್ ಹೀಟ್ ವೇವ್ಸ್, ಹೀಟ್ ಬಡಿತದೆ ಮುಖಕ್ಕೆ. ಬಟ್ ಇಲ್ಲಿ ಒಂದು ಸ್ವಲ್ಪ ತಂಪಿದ್ದಾಗಿ ಫೀಲ್ ಆಗ್ತಾ ಉಂಟು. ತುಂಬ ಒಂದು ದೊಡ್ಡ ದೇವಾಲಯ ಇದು. ಮಂಗಗಳು ಒಟ್ರಾಶಿ ಉಂಟು. ಇಲ್ಲೆಲ್ಲ ತುಂಬ ನೀರು ಇದ್ದಿರಬಹುದು, ಈಗ ನೀರಿಲ್ಲ ಅಷ್ಟೇ, ತುಂಬ ಖಾಲಿಯಾಗಿದೆ. ಇದು ಅಪ್ಪಣ್ಣ ಆಚಾರ್ಯರವರ ಮನೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನು.
ಈಗ ನಾವು ಪಂಚಮುಖಿದು ಮೇನ್ ದೇವಸ್ಥಾನಕ್ಕೆ ಬಂದಿದ್ದೇವೆ. ಪಂಚಮುಖಿ ಪ್ರಾಣ ದೇವರಂತ. ಒಳಗೆ ಹೋಗುವ ಬನ್ನಿ. ಪಂಚಮುಖಿ ಪ್ರಾಣ ದೇವರಲ್ಲಿ ಇದ್ದೇವೆ. ಹೊರಗೆ ಬಂದ್ವಿ ನಾವು ವಾಶ್ರೂಮ್ ಹಿಡ್ಕೊಂಡು. ವಾಶ್ರೂಮ್ ಹುಡ್ಕಿಕೊಂಡು ಬರುವಾಗ ಇಲ್ಲಿ ನಾನು ಅಬ್ಸರ್ವ್ ಮಾಡಿದ್ವಿ, ಎಷ್ಟು ಕಸ ಹಾಕಿದ್ದಾರೆ. ಪಬ್ಲಿಕ್ ಸ್ಪಾಟ್ ಅಲ್ಲಿ ಈ ತರ ಕಸ ಬಿಸಾಡಿದ್ರೆ ಹೇಗೆ ನೋಡಿ. ಹೂವಲ್ಲಿ ಕಾಣ್ತದಲ್ಲ, ಅದೇ ದೇವಸ್ಥಾನ ಪಂಚಮುಖಿ ಪ್ರಾಣ ದೇವರು. ಇದೆಲ್ಲ ಕಸ ನೋಡಿ, ಕಸ ಪ್ಲಾಸ್ಟಿಕ್, ಪೇಪರ್. ತುಂಬಾ ಅಂದ್ರೆ ತುಂಬಾ ಹೀಟ್ ವೇವ್ಸ್ ಉಂಟು. ಹೀಟ್ ವೇವ್ಸ್ ಅಂದ್ರೆ ದಾರಿಯಲ್ಲಿ ಹೋಗುವ ಗಾಳಿ ಬರ್ತದಲ್ಲ, ಗಾಳಿಯಲ್ಲಿ ಬಿಸಿ ಹೀಟರ್ ಹಾಕಿದಾಗ ಯಾವ ರೀತಿ ಗಾಳಿ ಪ್ರೊಡ್ಯೂಸ್ ಆಗ್ತದೆ, ಸೇಮ್ ಥರ ಹೀಟ್ ವೇವ್ ಗಾಳಿ. ಫೋನಲ್ಲೆಲ್ಲ ಮೊಬೈಲಲ್ಲೆಲ್ಲ ನೋಟಿಫಿಕೇಶನ್ ಬರ್ತಾ ಉಂಟು, ಹೀಟ್ ವೇವ್ ಉಂಟು, ಜಾಗ್ರತೆ ಅಂತ. ಆ ಟೈಪ್ ಹೀಟ್ ವೇವ್. ನಾವು ಈಗ ರೂಮ್ಗೆ ಬಂದ್ವಿ. ಇನ್ನು ನಾವು ಸ್ವಲ್ಪ ಟೈಮಲ್ಲಿ ಚೆಕ್ಔಟ್ ಮಾಡಬೇಕು. ಈಗ 5 ಗಂಟೆ ಆಗಿದೆ. ಇಲ್ಲಿ ಎಷ್ಟು ಬಿಸಿಲು ಉಂಟಂತ ಒಂದು ಗೊತ್ತಾಗ್ಬೇಕಂದ್ರೆ ಒಂದು ಸಣ್ಣದು ನಾನೊಂದು ಹಿಂಟ್ ತೋರಿಸ್ಬೋದು. ಅದೆಂತಂದ್ರೆ ಬೆಳಿಗ್ಗೆ 9 ಗಂಟೆಗೆ ತಗೊಂಡ ಹೂವು ಈಗ ಯಾವ ತರ ಆಗಿದೆ ನೋಡಿ. ಬೆಳಿಗ್ಗೆ 9 ಗಂಟೆಗೆ ಪಳಪಳ ಬಿಳಿ ಕಲರ್ ಹೊಳಿತಾ ಇತ್ತು, ಈಗ ನೋಡಿ ಈ ತರ ಆಗಿದೆ. ಇದು ಯಾವ ತರ ಉಂಟಂದ್ರೆ ಚಿಪ್ಸ್ ತರ ಉಂಟು. ಹೀಗೆ ಮಾಡಿದ್ರೆ ಎಲ್ಲ ಹೊಡಿ ಬರ್ತದೆ. ಇದು ನೋಡಿ ಚಿಪ್ಸ್ ತರ ಆಗಿದೆ. ಅಷ್ಟು ಸಹ ಫ್ರೈ ಆಗಿದೆ. ಅಷ್ಟು ಬಿಸಿಲು ಉಂಟಂತ ಅರ್ಥ ಇಲ್ಲ. ಈಗ ನಾವು ರೂಮ್ ಚೆಕ್ಔಟ್ ಮಾಡ್ತಾ ಇದ್ದೇವೆ ಇಲ್ಲಿಂದ ನೆಕ್ಸ್ಟ್ ನಮ್ಮ ಪಯಣ ನಮ್ಮ ಮನೆ ಗಂಗಾವತಿ ಹಳ್ಳಿಗೆ ಹೋಗಿ ಬರುತ್ತೀವಿ ನಾವು, ರಾಯಚೂರು ಹಳ್ಳಿ. ಈಗ ನಾವು ಬಸ್ ಸ್ಟಾಪ್ ಹೋಗ್ತಾ ಇದ್ದೇವೆ. ನಾವು ಚೆಕ್ಔಟ್ ಮಾಡಿ ಆಯ್ತು. ಇಲ್ಲಿಂದ ರಾಯಚೂರಿಗೆ ಬಸ್ ಹತ್ತಿದ ನಂತರ ನಾನು ಅಪ್ಡೇಟ್ ಮಾಡಿ. ಈಗ ನಾವು ಮಂತ್ರಾಲಯ ಬಸ್ ಸ್ಟಾಪಿಗೆ ಬಂದಿದ್ದೀವಿ. ಇಲ್ಲಿ KSRTC, ಐರಾವತ, ಮತ್ತೆಂತ ರಾಜಹಂಸ ಮತ್ತೆ ಆಂಧ್ರದ್ದು ಗ್ರೀನ್ ಕಲರ್ ಬಸ್ ಕೂಡ ಉಂಟು. ನಮ್ಗೆ ಈಗ ರಾಯಚೂರು ಬಸ್ ಅಥವಾ ಗಂಗಾವತಿ ಬಸ್ ಬೇಕು. ಹರ್ಷಿತನಿಗೆ ಜಾಸ್ತಿ ಗೊತ್ತುಂಟು. ಈಗ ನಾವು ಅದನ್ನು ಹುಡುಕ್ಲಿಕ್ಕೆ ಹೋಗ್ತಾ ಇದ್ದೀವಿ. ಅರ್ಥ ಆಗ್ತದಾ ಬರ್ದಿದ್ದಾರೆ ಏನು? ಈಗ ನಾವು ರಾಯಚೂರು ಬಸ್ ಸ್ಟಾಪ್ ಅಲ್ಲಿ ಇದ್ದೇವೆ. ಇಲ್ಲಿಂದ ನಾವು ಕಾಟಿಕಾಡಿ ಅಂತ ಕಾಡ್ಗಿ ಕಾರಟಗಿ ಅಂತ ಹೇಳಿ ಕಾರಟಗಿ. ಇಲ್ಲಿಂದ ನಾವು ಕಾರಟಗಿ ಪ್ಲೇಸಿಗೆ ಹೋಗ್ಬೇಕು. ಈಗ ರಾತ್ರಿ 10:15 ಕಳೆದಿದೆ. 11 ಗಂಟೆ ಆಗ್ತಾ ಬಂತು. ನಾವು ಹರ್ಷಿತಾ ಮನೆಗೆ ರೀಚ್ ಆದ್ವಿ. ಕತ್ತಲೆಯಲ್ಲಿ ನಂಗೆ ಸಹ ಎಂತ ಕಾಣ್ತಾ ಇಲ್ಲ. ಸ್ಟ್ರೀಟ್ ಲೈಟ್ ಉಂಟು, ಆದ್ರೂ ಅಷ್ಟು ಕಾಣ್ತಿಲ್ಲ. ಹರ್ಷಿತದಮ್ಮ ತುಂಬ ಬಗ್ಗೆ ಮಾಡಿದ್ದಾರೆ. ಇದು ಜೋಳದ ರೊಟ್ಟಿ, ನೀರುಳ್ಳಿ ಬಜೆ, ಬೆಂಡೆಕಾಯಿ ಪಲ್ಯ, ಮೊಸರು, ಅನ್ನ ಮತ್ತು ದಾಲ್, ಬೇಳೆ ಸಾರು.
ಉಪ್ಪಿನಕಾಯಿ. ನಿನ್ನೆ ನೈಟ್ ನಾವು ಮನೆಗೆ ಬಂದು ಮತ್ತು ಊಟ ಎಲ್ಲ ಮಾಡಿ ಮಲಗಿದ್ದು. ಎನರ್ಜಿ ಇರಲಿಲ್ಲ, ತುಂಬ ಬಿಸಿಲಿದ್ದರಿಂದ ಸಾಕಾಗಿತ್ತು. ಹಾಗಾಗಿ ನಾನು ವಿಡಿಯೋ ಎಂಡ್ ಮಾಡಲಿಕ್ಕಾಗಲಿಲ್ಲ. ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತೇನೆ. ನೆಕ್ಸ್ಟ್ ವಿಡಿಯೋ ಎಗೇನ್ ನಾನು ಇವತ್ತೆಲ್ಲ ಏನೆಲ್ಲ ಮಾಡ್ತೇವೆ ಬೆಳಿಗ್ಗೆಯಿಂದ ಸಂಜೆ ತನಕ ಅಂತ ಹೊಸ ವಿಡಿಯೋದಲ್ಲಿ ಹೊಸ ವ್ಲಾಗೇ ಮಾಡ್ತೇನೆ. ಅದಕ್ಕೆ ಇಲ್ಲಾಂದರೆ ಒಂದು ವ್ಲಾಗ್ ತುಂಬ ಉದ್ದ ಆಗ್ತಾ ಹೋಗ್ತದೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಟಾಟಾ.